ಸಂವಿಧಾನಕ್ಕೆ ಧಕ್ಕೆ ತರುವಂತಹ ಕೆಲಸ ಬಿಜೆಪಿ ಮಾಡ್ತಾ ಇದೆ. ಯಾವ ರಾಜಕೀಯ ಪಕ್ಷ ನಾಯಕರು ಶಾಶ್ವತ ಅಲ್ಲ, ಅವರು ಯಾರು ಕೂಡ ಇಲ್ಲಿಲ್ಲ. ಸಂವಿಧಾನಕ್ಕೆ ಧಕ್ಕೆ ತರುವಂತಹ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಯಾವ ರಾಜಕೀಯ ಪಕ್ಷ ನಾಯಕರು ಶಾಶ್ವತವಾಗಿ ಇರೋಲ್ಲ. ಬಿಜೆಪಿ ಟೀಕೆ ವಿರುದ್ಧ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡ ಬಗ್ಗೆ ಡಿಕೆಶಿಯನ್ನೇ ಕೇಳಿ, ಅವರು ಕರೆದಿದ್ದಾರೆ, ಇವರು ಹೋಗಿದ್ದಾರೆ, ನನಗೇನೇನು ಗೊತ್ತಿಲ್ಲ, ಸದ್ಗುರು ಸಿದ್ಧಾಂತ ಒಪ್ಪುತ್ತೇವೆ ಅಂತ ಸಚಿವ ಸಂತೋಷ್ ಲಾಡ್ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರು ಕರೆದಿದ್ದಾರೆ, ಅವ್ರು ಹೋಗಿದ್ದಾರೆ. ಅಲ್ಲಿ ನಂದೇನೊಂದು ಮಾತು ಅಂತಂದ್ರೆ, ಸದ್ಗುರು ಅವ್ರು ಮಾತನಾಡಿರ್ತಕ್ಕಂಥ ಮಾತು, ನಾನು ಕೂಡ ಅವರು ಮಾತನಾಡ್ತಕ್ಕಂಥದ್ದಾಗಿರ್ಲಿ, ಅವ್ರು ಹೇಳ್ತಕ್ಕಂಥ ಫಿಲಾಸಫಿನ ನಾವೆಲ್ಲರೂ ಒಪ್ತೀವಿ, ವಿ ಆರ್ ಆಲ್ ಆರ್ ಫ್ಯಾನ್ಸ್. ಬಟ್ ಅಲ್ಲಿ ಅವರು ನಿನ್ನೆ ಇರತಕ್ಕಂಥ ವೇದಿಕೆ ಒಂದು ನಮ್ಮ ಶಿವರಾತ್ರಿ ವೇದಿಕೆ, ಅದು ಎಲ್ಲ ಶಿವನ ಆರಾಧಕರು, ಶಿವನ್ ಭಕ್ತರು ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಅಲ್ಲಿ ಭಾಗಿಯಾಗಿರ್ತಾರೆ. ಅಲ್ಲಿ ಅದು ರಾಜಕೀಯವಾಗಿ ಮಾತನಾಡ್ತಕ್ಕಂಥದ್ದು, ಟೆರರಿಸಂ ಮೊದಲು ಬಹಳ ಇತ್ತು, ಈಗ ಕಮ್ಮಿ ಇತ್ತು ಅಂತಕ್ಕಂಥ ಮಾತನ್ನ ಕೇಳಿದ್ದೀನಿ. ಅದು ಅದೇ ಮೋಸ್ಟ್ಲಿ ಬಹುಶಃ ನಾನು ನೋಡಿರ್ತಕ್ಕಂಥ ಸೋಷಿಯಲ್ ಮೀಡಿಯಾದಲ್ಲಿ ಕರೆಕ್ಟ್ ಅಂತ ನಾನು ಭಾವಿಸ್ತಾ ಇದ್ದೀನಿ. ಬಟ್ ಅದು ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಬಿಕಾಸ್ ಈ ತರ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥದ್ದು ಇಂಡೈರೆಕ್ಟ್ ಆಗಿ ಅದು ರಾಜಕೀಯ ಪಕ್ಷಗಳು, ರಾಜಕೀಯ ಸರ್ಕಾರಗಳು, ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅದು ಏನಾಗಿದೆ ಅಂತೇಳಿ ಸಂಕ್ಷಿಪ್ತವಾಗಿ ಹಂಗ್ ಬೇಕಿದ್ರೆ ಸದ್ಗುರುಗ್ ಬೇಕಿದ್ರೆ ಒನ್ ಟು ಒನ್ ಕೂತ್ಕೊಂಡು ಮಾತಾಡಿದ್ರೆ ಒಳ್ಳೇದು. ಸದ್ಗುರು ಅವರು ಈ ಸರ್ಕಾರ ಹಂಗ್ ಮಾಡೈತೆ, ಆ ಸರ್ಕಾರ ಹಂಗ್ ಮಾಡೈತೆ, ಈಗ ಟೆರರಿಸಂ ಇಲ್ಲ, ಅವಾಗ ಟೆರರಿಸಂ ಇದೆ ಅಂತಕ್ಕಂಥ ಮಾತನ್ನ ಆ ವೇದಿಕೆದಲ್ಲ, ಬೇರೆ ಯಾವ್ದನ್ನ ವೇದಿಕೆ ಅವ್ರು ಮಾತನಾಡಬಹುದಾಗಿತ್ತು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ದಟ್ ಇಸ್ ನಾಟ್ ಅ ಪ್ಲಾಟ್ಫಾರ್ಮ್ ವೇರ್ ಹಿ ಹ್ಯಾಸ್ ಟು ಸ್ಪೀಕ್ ಅಬೌಟ್ ಟೆರರಿಸಂ, ಟೆರರಿಸ್ಟ್ ಆಕ್ಟಿವಿಟಿ, ಟೆರರಿಸಂ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅದು ವೇದಿಕೆನೇ ಅಲ್ಲ. ಅದು ಅವ್ರು ಯಾಕೆ ಮಾತನಾಡಿದ್ರು ಸದ್ಗುರು ಅಂತ ನಮಗೆ ಅರ್ಥ ಆಗ್ತಲ್ಲ. ಸೊ ಇದೆಲ್ಲ ಇವರೆಲ್ಲರೂ ಒಂದ್ ಸುಮ್ಮನೆ ರಾಜಕೀಯ ಪಕ್ಷಕ್ಕೆ ಸೇರಿ ಮಾತನಾಡೋದೇ ಒಳ್ಳೇದಂತ ತೋರ್ಸ್ಕೊಳಕ್ ಮಾತ್ರ ನಾವು ರಾಜಕೀಯದಾಗಿಲ್ಲ ಅಂತಕ್ಕಂಥದ್ದು ಅದು ಸರಿಯಲ್ಲ. ನನಗೆ ಯಾಕೋ ನಾನು ಇದನ್ನ ಖಂಡನೆ ಮಾಡ್ತೀನಿ. ನನಗೆ ಅವ್ರ ಬಗ್ಗೆ ಅಪಾರ ಗೌರವ ಇದೆ. ಅವ್ರ ನಾಲೆಜ್ಗೆ ಅವ್ರು ಮಾತನಾಡ್ತಕ್ಕಂಥ ಕೆಲವು ವಿಷಯದಲ್ಲಿ ನಾನು ಕೂಡ ಅವ್ರಿಗೆ ಒಪ್ತೀನಿ. ಆದ್ರೆ ನಿನ್ನೆ ಮಾತನಾಡಿರ್ತಕ್ಕಂಥದ್ದೇನಿದೆ ಅದು ಅದು ಆ ವೇದಿಕೆಗೆ ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ವಿಚಾರನೇ ಅಲ್ಲ. ಅದು ಯಾಕೆ ಮಾತನಾಡಿದ್ರೆ ಗೊತ್ತಿಲ್ಲ ಅಂತ ನಾನು ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.